ಮುಂಜೆ ಒಂಚೂರಿಂದ ಮುಂಜೆ ಸೈಡಿಂದ ನಿಂತ್ಕೊಳ್ಳಿ ಸೈಡಿಂದ ಹೇಳಿ ಯಾರು ಬರಲ್ಲ, ಯಾರಿಗೂ ಝೂಮ್ ಇಲ್ಲ, ಅದಕ್ಕೆ ಹೋಗ್ತಾವ್ರೆಲ್ಲ ಮುಂದೆ. ನಂತರ ಇನ್ನೊಂದು ಲೈನ್ ಮೇಡಮ್ ಫೇಸ್ 3 ಅಂತ ಹೇಳಿದ್ರೆ ಜೆ ಪಿ ನಗರದಿಂದ ಬಂದು ರಿಂಗ್ ರೋಡಲ್ಲಿ ಬಂದು ಹಿಂಗೆ ಹೋಗ್ತಿದೆ ಮೇಡಮ್. ಸೊ ಇದು ಕೆಂಪಾಪುರ ಇದು ರೋಡ್ ಮಿಡ್ಲಲ್ಲಿ ಹೋಗುತ್ತೆ. ಈ ಸ್ಟೇಷನ್ ಇಲ್ಲಿದೆ ಮೇಡಮ್. ಸೊ ಇನ್ನೊಂದು ಸ್ಟೇಷನ್ ಮೇಡಮ್ ಇದು ಮೆಟ್ರೋ, ಇದು ಫೇಸ್ 3 ಸರ್ಜಾಪುರದಿಂದ ಹೆಬ್ಬಾಳಿ ಬರ್ತಿದೆಯಲ್ಲ, ಸೊ ಆ ಸ್ಟೇಷನ್ ಬಂದು ಇಲ್ಲಿ ಸೇರ್ತಿದೆ. ಸೊ ಅದು ಬಿಟ್ಟರೆ ಇಲ್ಲಿಂದ ಇಂಟರ್ ಕನೆಕ್ಟ್ ಮಾಡಿದ್ದೀವಿ. ನಿಮ್ದೇ ಡಿಸ್ಟರ್ಬ್ ಆಗ್ತಿರೋದು. ಈ ರೋಡ್ ಬಂದು ಸೊ ಇಲ್ಲಿ ಬರ್ತಿದೆ ಮೇಡಮ್. ಹಾಂ, ಇಲ್ಲಿ ಮಧ್ಯದಲ್ಲೇ ಬರ್ತಿದೆ. ಈ ರೋಡ್ ಟನಲ್ ಒಂದು ಏರ್ಪೋರ್ಟ್ಗೆ ಹೋಗೋದಕ್ಕೆ ಮೇಡಮ್. ಇನ್ನೊಂದು ಏರ್ಪೋರ್ಟ್ ಇಂದ ಇದಲ್ಲದೆ ಲೋಕಲ್ ಕೊಟ್ಟಿದ್ದಾರೆ ಮೇಡಮ್. ಸೊ ಇದು ನಮ್ಮ ಮೆಟ್ರೋ ಸ್ಟೇಷನ್. ಇದಕ್ಕೆ ಅಡ್ಜಸೆಂಟ್ ಬಿಟ್ಟು ಈ ಟನಲ್ ಹೋಗ್ತಾ ಇದೆ. ಹಾಂ, ಅದು ಬಿಟ್ಟು ಹೋಗ್ತೀವಿ. ಅವ್ರದ್ದು ಟೋಟ್ಲಿ 6 ಲೂಪ್ ಬರ್ತಿದೆ ಮೇಡಮ್. ಇದೆರಡು ಟನಲ್ಲು, ಕೆ ಆರ್ ಪುರಂ ಹೋಗೋದಕ್ಕೆ ಒಂದು ಲೂಪು, ಪುನಃ ಇಲ್ಲಿಂದ ಬಂದದ್ದು ಇಲ್ಲೊಂದು ಹೋಗ್ಲಿಕ್ಕೆ ಒಂದು ಲೂಪ್ ಎಂಟ್ರಿ ಮೇಡಮ್. ಅಂತ ಹೇಳಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ಗೆ ಹೋಗೋರು ಕೆಲವು ಗಾಡಿಗಳು ಏರ್ಪೋರ್ಟ್ಗೆ ಹೋಗುತ್ತೆ, ಕೆಲವು ನಾವು ಕೆ ಆರ್ ಪುರಂ ಹೋಗ್ಬೇಕು ಅಂದ್ರೆ ಈ ಲೂಪಲ್ಲಿ ಬಂದು ಈ ರೋಡಲ್ಲಿ ಸೇರ್ಕೊಂಡು ಬಿಟ್ಟು ಮೇಡಮ್. ಇದು 9 ಎಕರೆ ರೋಡ್ ಟನಲ್ ಎಡ್ಜಿದೆ ಮೇಡಮ್. ಇದ್ರ ಪಕ್ಕ ನಮ್ದಿದೆ. ಈಗ 9 ಎಕರ್ ಇದರಲ್ಲಿ ಬರೀ ಮೆಟ್ರೋಗೆ ಸಂಬಂಧಪಟ್ಟಿದ್ದಷ್ಟೇ ಆಗುತ್ತೆ. ಆದರೆ ಉಳಿದಂಥ ಟನಲ್ ರೋಡ್ ಇರ್ಬೋದು ಅಥವಾ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇರ್ಬೋದು, ರೈಲ್ವೆ ಮತ್ತು ಈಗ ನೀವು ಲೆಗ್ ಅವರಿಗೆ ಬಿಟ್ಟುಕೊಟ್ರೆ ಇದರಲ್ಲಿ ಯಾವುದು ಬರಲ್ಲ. 45 ಎಕರೆ ಕೊಟ್ಬಿಟ್ಟು ಸರ್ಕಾರದವರು 45 ಎಕರೆ ಮೆಟ್ರೋ ಕೊಡ್ಬೇಕು ಮೇಡಮ್. ನಮ್ಮ KDB ಅವರು ನಮ್ಮಲ್ಲಿ ನಾವು ಏನು ಮಾಡಿದ್ವಿ, ನೀವು ಯಾವುದು ನಾವು ಮೋಸ ಮಾಡ್ತಾ ಇದ್ದಾರೆ. ಹೌದು, ಲಕ್ಷ್ಮೀ ಟೂರಿಸಂ ಅವರಿಗೂ ಹೋಗಿ ಆಗಿದೆಯಾ? ಅದು ಹೈಕೋರ್ಟಲ್ಲಿ ಹೋಗಿ ಸೆಕ್ಷನ್ 4 ಆಗ್ತದೆ. ಆಮೇಲೆ ಉಳ್ಕೊಂಡಿದ್ದು 51 ಎಕರೆ 13 ಎಕರೆ ಏನು ಮಾಡಿಸಿ ನ್ಯಾಷನಲ್ ಹೈವೇಗೆ ಒಂದು 37 ಕೊಟ್ಟೆ ಉಳ್ಕೊಂಡಿರೋದು. ಆಮೇಲೆ 40 ಸೈಡ್ ಕಳ್ಸಂಗೆ ಅವ್ರ ಮೇಲೆ ಅಲ್ಲ 48 ಎಕರೆಯಲ್ಲಿ 45 ಎಕರೆ ಆ 3 ಎಕರೆಯಲ್ಲಿ ಆ 3 ಎಕರೆಯನ್ನು ಅವರು ನಮಗೇನು ಅಗ್ರಿಮೆಂಟ್ ಮಾಡಿ ಎಲ್ಲರ ಪರವಾಗಿ ಎಲ್ಲ ಹಿಂದೆ ಅದಾದಮೇಲೆ ಆ ಪ್ರಾಜೆಕ್ಟ್ನವರು ಸೊ ಈಗ 55 ಎಕರೆ ಅಕ್ವಿಸಿಷನ್ ಆಗಿರೋ ಜಾಗದಲ್ಲಿ 4 ಎಕರೆನ ಡಿನೋಟಿಫ್ ಮಾಡಿಬಿಟ್ಟಿದ್ದಾರೆ. ಈಗ ಹೊಸದಾಗಿ ಕೋರ್ಟಲ್ಲಿ ಆಗಲಿಲ್ಲ, ಬಟ್ ಇವರೇ ಮಾಡಿದ್ದಾರೆ. ನಾವು ಅದನ್ನೇ ಕೇಳ್ತಾ ಇರೋದು. ಈಗ ಅವ್ರು ಪ್ರಾಜೆಕ್ಟು ಮಾಡೋಕ್ಕಾಗತ್ತಲ್ಲ, ನಮ್ಗೆ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ, ನೀವು ವಾಪಸ್ ಅವ್ರನ್ನ ಕೊಟ್ಬಿಟ್ಟು ಗೌರ್ಮೆಂಟ್ ತಗೊಂಡು BMS ಕೊಟ್ಬಿಟ್ಟು ರೈತರಿಗೆ ಬಿಟ್ಬಿಡಿ. ಇಷ್ಟ 2019 ಶಾಂತಲಾದವ್ರಿಗೆ ಅಂದ್ಬಿಟ್ಟು ಜಾಗ ಕೊಟ್ಟಿದ್ದಾರೆ. ಅವ್ರಿಗೆ 9,000 ಚೇಂಜ್ 19,000 ನಾವು 2023 ಸ್ಪ್ಯಾಶ್ ಆಗಿದೆ. ಹೈಕೋರ್ಟಲ್ಲಿ KDBದು ಲ್ಯಾಂಡ್ ಎಲ್ಲ ಯಾರ್ದಲ್ಲ ನಿಮ್ಮದೇ ಲ್ಯಾಂಡ್ ಅವ್ರಿಗೆನ ಫುಲ್ ಆಗಿ ಕೊಟ್ಟಿದ್ದಾರೆ. ಇವಾಗ ಅದನ್ನು ಅವರು ಚಾಲೆಂಜ್ ಮಾಡಿದ್ದಾರೆ. ಆಮೇಲೆ ಅದೊಂದು ಇದೆ. ಆಮೇಲೆ ಮೆಟ್ರೋದವ್ರಿಗೆ ಪಬ್ಲಿಕ್ ಕನ್ಸೆಂಟ್ ಇರೋದ್ರಿಂದ ನಾವು ಡೈರೆಕ್ಟ್ ರುದ್ರಪ್ಪ ಅವರ ಕನ್ಸೆಂಟಿಂದ ಅವರು ಸರಿ ಮೆಟ್ರೋ ಪ್ರಾಜೆಕ್ಟ್ ನಿಲ್ಬಾರ್ದು, ಯಾಕಂದರೆ ಇದು ಮೆಟ್ರೋ
ರೈಲು ಸಾರ್ವಜನಿಕ ಹಿತಾಸಕ್ತಿ ಇದು ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಗೆ ನೀವು ಜಮೀನು ಕೊಡಕ್ಕೆ ರೆಡಿ ಇದ್ದೀರಿ. ಹೈಕೋರ್ಟಲ್ಲಿ ಒಪ್ಕೊಂಡಿದ್ದೀವಿ. ಆಮೇಲೆ ಇವರು ಗೊತ್ತಲ್ಲ ಯಾಕೆ ಮನೆಗೆ ಹೋಗಿ ಊಟ ಮಾಡಿ 2016 ಇವರು 12 ಕೋಟಿ 10 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದು ಬಂದು 2011, 12, 13 ಆ 3 ವರ್ಷದನ್ನು ವೆರಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಎಲ್ಲ ಮಾಡಿ 12 ಕೋಟಿ 10 ಲಕ್ಷ ಮಾಡಿದ್ದಾರೆ. ಆಯಿತು ಅಂದ್ಬಿಟ್ಟು ಎಲ್ಲನೂ ಅದಕ್ಕೂ ಒಪ್ಕೊಂಡ ನಾವು. ಯಾವಾಗ 2018 ಒಪ್ಕೊಂಡಿದ್ದು, ಕೆಲವರು ಒಪ್ಪಿಲ್ಲ, ಕೆಲವರು ಒಪ್ಕೊಂಡು 2018 ಒಪ್ಕೊಂಡು ಅದನ್ನು ಇದುವರೆಗೂ ಸಹ ಮಾಡಿಲ್ಲ. ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಕೊಟ್ಟರೆ ನಾವು ಇವಾಗೆ ಬಿಟ್ಕೊಡಕ್ಕೂ ರೆಡಿ. 4-1-6 ಎಲ್ಲ ಮಾಡಿ ಚಂದ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.